ಶಾಂತವಾಗಿದ್ದ ನದಿಗಳು ಮತ್ತೆ ರೌದ್ರ ರೂಪ ತಾಳಿವೆ. ಜೀವನಾಡಿಯಾಗಿದ್ದ ಜಲಮೂಲಗಳೇ ಜೀವ ಹಿಂಡುತ್ತಿವೆ. ಪ್ರವಾಹದ ಹೊಡೆತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಮತ್ತೆ ಆತಂಕ ಎದುರಾಗಿದೆ. ಮತ್ತೊಂದೆಡೆ ಟೊಮ್ಯಾಟೊ ಬೆಳೆಗಾರರು ಕಣ್ಣೀರು ಹಾಕ್ತಿದ್ದಾರೆ. ಭತ್ತನೇ ಮೇಜರ್ ಆಗಿ ಜಾಸ್ತಿ ಹಾಳಾಗಿರೋದು. ರೈತನ ಬಾಳೆ ಅಂದ್ರೆ ಮುಗಿದ ಹೋಗೈತ್ರಿ, ಕಥೆನ ಮುಗಿದೈತಿ. ತುಂಗಾ ಕಾಲುವೆಯೇ ರೈತರಿಗೆ ಆಸರೆ. ಆದರೆ ತುಂಗಾ ಕಾಲುವೆ ಇಂದು ಕಣ್ಣೀರು ತರಿಸಿದೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಬಸವನಹಳ್ಳಿಯಲ್ಲಿ ತುಂಗಾ ನಾಲೆ ಒಡೆದು ಮೆಕ್ಕೆಜೋಳ, ಅಡಕೆ, ಹತ್ತಿ ಸೇರಿ ಸಾವಿರಾರು ಎಕರೆ ಪ್ರದೇಶದ ಬೆಳೆ ಜಲಾವೃತಗೊಂಡಿವೆ. ಸಾಲ ಸೋಲ ಮಾಡಿ ಬೆಳೆ ಹಾಕಿದ್ದ ರೈತರು ಕಂಗೆಟ್ಟು ಹೋಗಿದ್ದಾರೆ. ಇಲ್ಲಿ ಸುಮಾರು ಭತ್ತನೇ ಮೇಜರ್ ಆಗಿ ಜಾಸ್ತಿ ಹಾಳಾಗಿರೋದು. ಮತ್ತೆ ಹತ್ತಿ, ಅಡಿಕೆ ತೋಟ ಈ ಮುಂತಾದ ಬೆಳೆಗಳಿಗೆ ತುಂಬ ಹಾನಿಯಾಗಿ, ತರಕಾರಿ ಬೆಳೆಗಳು ತುಂಬ ಹಾನಿಯಾಗಿದ್ದಾವೆ. ಇದಕ್ಕೆ ರೈತರು ಬಹಳ ಸಂಕಷ್ಟ ಪಡ್ತಿದ್ದಾರೆ. ನಾಲೆ ಮತ್ತಷ್ಟು ಒಡೆಯುವ ಸಾಧ್ಯತೆ ಇದ್ದು 500 ಮೀಟರ್ವರೆಗೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇತ್ತ ಪಶ್ಚಿಮ ಘಟ್ಟ ಭಾಗದಲ್ಲಿನ ಭಾರೀ ಮಳೆಯಿಂದ ಚಿಕ್ಕೋಡಿಯಲ್ಲಿ ಮತ್ತೆ ಪ್ರವಾಹ ಭೀತಿ ಕಾಡತೊಡಗಿದೆ. ವೇದಗಂಗಾ, ದೂದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿದ್ದು 6 ಸೇತುವೆಗಳು ಮುಳುಗಡೆಯಾಗಿವೆ. ಯಾದಗಿರಿ ಕೃಷ್ಣಾ ನದಿ ತೀರದಲ್ಲೂ ಪ್ರವಾಹ ಎದುರಾಗಿದೆ. ನಾರಾಯಣಪುರದ ಬಸವಸಾಗರ ಡ್ಯಾಂನ 25ನೇ ಕ್ರಸ್ಟ್ ಗೇಟ್ ಮೂಲಕ ಕೃಷ್ಣಾ ನದಿಗೆ 1,20,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಉಕ್ಕಿ ಹರಿಯುವ ನೀರಿನಲ್ಲೇ ಮೀನುಗಾರರು ಹುಚ್ಚಾಟ ಮೆರೆಯುತ್ತಿದ್ದಾರೆ. ಇನ್ನು ಕಲಬುರಗಿಯ ಭೀಮಾ ನದಿ ತೀರದಲ್ಲೂ ಪ್ರವಾಹ ಭೀತಿ ಇದೆ. ಮಹಾರಾಷ್ಟ್ರದ ವೀರ್ ಮತ್ತು ಉಜ್ಜನಿ ಡ್ಯಾಂನಿಂದ ಭೀಮಾ ನದಿಗೆ 1,41,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಬೆಳೆ ನಡುವೆ ನೆಲ ಕಚ್ಚಿದ ಟೊಮ್ಯಾಟೊ ಬೆಲೆ. ಧಾರವಾಡದಲ್ಲಿ ಟೊಮ್ಯಾಟೊ ಬೆಳೆಗಾರರು ಕಣ್ಣೀರು ಹಾಕ್ತಿದ್ದಾರೆ. 1 ಟ್ರೇ ಟೊಮ್ಯಾಟೊ ಮಾರುಕಟ್ಟೆಗೆ ತಂದು ಹಾಕಲು 200 ರೂಪಾಯಿ ಖರ್ಚಾಗುತ್ತೆ. ಆದರೆ 1 ಟ್ರೇ ಟೊಮ್ಯಾಟೊ ಈಗ 60 ರೂಪಾಯಿಗೆ ಸೇಲ್ ಆಗ್ತಿದೆ. ಕೆಜಿ ಟೊಮ್ಯಾಟೊಗೆ 1 ರೂಪಾಯಿ ಕೂಡ ಸಿಗದಾಗಿದ್ದು ತೋಟದಲ್ಲೇ ಕೊಳೆಯುತ್ತಿವೆ. ಒಂದು ಟ್ರೇ ಮಾರ್ಕೆಟಿಗೆ ಹೋದ್ರೆ 60 ರೂಪಾಯಿ ಕೊಡ್ತಾರೆ. ಅದು ಹರಿಯೋದಕ್ಕೂ ಪಗಾರ ಆಗೋದಿಲ್ಲ. ಮತ್ತು ಅದನ್ನು ತೊಗೊಂಡು ಹೋಗಿ ಏನು ಮಾಡೋದ್ರಿ? ಎಲ್ಲ ಮಳೆನೂ ಅನನುಕೂಲ, ಬೆಳೆನೂ ಅನನುಕೂಲ, ಮಾರ್ಕೆಟ್ನೂ ಅನನುಕೂಲ. ರೈತನ ಬಾಳೆ ಅಂದ್ರೆ ಮುಗಿದ ಹೋಗೈತ್ರಿ, ಕಥೆನ ಮುಗಿದೈತಿ. ಸರ್ಕಾರ ರೈತರ ಬೆಳೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.